ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಸುಲ್ತಾನ್ ಬತ್ತೇರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಭರ್ಜರಿ ರೋಡ್ ಶೋ, ಈಶ್ವರ್ ಖಂಡ್ರೆ ಮತಯಾಚನೆ. ಜಮಿಸ್ತಾಪುರ್ ಗ್ರಾಮದಲ್ಲಿ ರೂಪಾಯಿ 65 ಲಕ್ಷ ರಸ್ತೆ ಡಾಂಬರೀಕರಣಕ್ಕೆ ಚಾಲನೆ ನೀಡಿದ ಶಾಸಕ ಡಾ ಶೈಲೇಂದರ್ ಬೆಂದಾಳೆ. ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನಕ್ಕೆ ಅಧಿಕಾರಿಗಳಿಗೆ ಆಹ್ವಾನ. ಬೀದರ್ನಲ್ಲಿ ಭೀಕರ ಅಪಘಾತ, 8 ವರ್ಷದ ಬಾಲಕ ದುರ್ಮರಣ. ಸುದ್ದಿಯ ವಿವರಗಳು. ಕೇರಳ ರಾಜ್ಯದ ಸುಲ್ತಾನ್ ಬತ್ತೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಐಸಿ ಬಾಲಕೃಷ್ಣ ಅವರ ಪರವಾಗಿ ಭರ್ಜರಿ ರೋಡ್ ಶೋ ಆಯೋಜಿಸಲಾಯಿತು. ಈ ರೋಡ್ ಶೋದಲ್ಲಿ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಭಾಗವಹಿಸಿ ಕಾಂಗ್ರೆಸ್ ಪಕ್ಷದ ಪರ ಮತಯಾಚನೆ ನಡೆಸಿದರು. ಕಾರ್ಯಕ್ರಮದ ವೇಳೆ ಸ್ಥಳೀಯ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾರಿ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಅಪಾರ ಬೆಂಬಲ ವ್ಯಕ್ತಪಡಿಸಿದರು. ರೋಡ್ ಶೋ ಸಂಪೂರ್ಣ ಉತ್ಸಾಹಭರಿತ ವಾತಾವರಣದಲ್ಲಿ ನಡೆದಿದ್ದು, ಕಾರ್ಯಕರ್ತರ ಘೋಷಣೆಗಳು ಗಮನ ಸೆಳೆದವು. ಈ ಸಂದರ್ಭದಲ್ಲಿ ಮಾತನಾಡಿದ ಈಶ್ವರ್ ಖಂಡ್ರೆ ಅವರು, ಅಭಿವೃದ್ಧಿ, ಜನಪರ ಆಡಳಿತ ಹಾಗೂ ಸಮರಸದ ರಾಜಕಾರಣವನ್ನು ಮುಂದಿಟ್ಟುಕೊಂಡು ಐಸಿ ಬಾಲಕೃಷ್ಣ ಅವರನ್ನು ಭಾರಿ ಬಹುಮತದಿಂದ ಗೆಲ್ಲಿಸುವಂತೆ ಮತದಾರರಿಗೆ ಮನವಿ ಮಾಡಿದರು. ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಮಿಸ್ತಾಪುರ್ ಗ್ರಾಮದಲ್ಲಿ ರೂಪಾಯಿ 65 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ಶಾಸಕ ಡಾ ಶೈಲೇಂದರ್ ಬೆಂದಾಳೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಾಮಗಾರಿಯನ್ನು ಗುಣಮಟ್ಟದೊಂದಿಗೆ ಹಾಗೂ ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಸಾರ್ವಜನಿಕರಿಗೆ ಉತ್ತಮ ರಸ್ತೆ ಸೌಲಭ್ಯ ಒದಗಿಸುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದರು. ಗ್ರಾಮದ ಮೂಲಸೌಕರ್ಯ ಅಭಿವೃದ್ಧಿಗೆ ಈ ರಸ್ತೆ ಮಹತ್ವದ ಪಾತ್ರ ವಹಿಸಲಿದ್ದು, ಸಂಚಾರ ಸುಗಮವಾಗಲು ಸಹಕಾರಿಯಾಗಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು, ಗ್ರಾಮಸ್ಥರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ರಾಜ್ಯ ಮಟ್ಟದ ಕಾರ್ಯನಿರತ ಪತ್ರಕರ್ತರ ಸಮ್ಮೇಳನದ ಪ್ರಚಾರ ಸಮಿತಿ ವತಿಯಿಂದ ಇಂದು ಬೀದರ್ದಲ್ಲಿ ವಿವಿಧ ಅಧಿಕಾರಿಗಳಿಗೆ ವಿಶೇಷ ರೀತಿಯಲ್ಲಿ ಆಹ್ವಾನ ನೀಡುವ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಬೀದರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾ ಗಿರೀಶ್ ಬೋದಲೆ ಅವರಿಗೆ ಬೈಕ್ ರ್ಯಾಲಿಗೆ ಪೆನ್ನು ಮತ್ತು ಗುಲಾಬಿ ಹೂ ನೀಡಿ ಆಹ್ವಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಎಐ ಕಾರ್ಟೂನ್ ತಂತ್ರಜ್ಞಾನ ಬಳಸಿ ಸಿದ್ಧಪಡಿಸಿದ ಸಮ್ಮೇಳನದ ಪ್ರಚಾರ ವಿಡಿಯೋವನ್ನು ಬಿಡುಗಡೆ ಮಾಡಿದರು. ಬೀದರ್ ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ಸಂಚಾರ ಪೊಲೀಸ್ ಅಧೀಕ್ಷಕರಿಗೂ ಪೆನ್ನು ಮತ್ತು ಗುಲಾಬಿ ಹೂ ನೀಡಿ ಸಮ್ಮೇಳನಕ್ಕೆ ಆಗಮಿಸುವಂತೆ ಆಹ್ವಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಮ್ಮೇಳನ ಪ್ರಚಾರ ಸಮಿತಿಯ ಪ್ರಧಾನ ಸಂಚಾಲಕ ನಾಗೇಶ್ ಪ್ರಭಾ, ಸಹ ಸಂಚಾಲಕ ಮಲ್ಲಿಕಾರ್ಜುನ್ ನಾಗರಾಳ್ ಹಾಗೂ ಸದಸ್ಯ ಮಹಾರುದ್ರ ಡಾಕುಳಿಗಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಬಸವಾದಿ ಶರಣರ ಸೂಫಿ ಸಂತರ ನಾಡು ಬೀದರ ನಗರಕ್ಕೆ ಹಾರ್ದಿಕ ಸುಸ್ವಾಗತ. ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಂದ ಆಗಮಿಸ್ತಾ ಇರುವ ಎಲ್ಲಾ ಪತ್ರಿಕರ್ತ ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಹಲವಾರು ಗಣ್ಯಮಾನ್ಯರು ಪಾಲ್ಗೊಳ್ಳಲಿದ್ದಾರೆ. ಇನ್ನು 5 ದಿನಗಳು ಉಳಿದಿವೆ. ಏಪ್ರಿಲ್ 11 ಮತ್ತು 12 ಜರಗಲಿರುವ ನಿಮ್ಮಿಂದ ನಿಮ್ಮಕ್ಕಾಗಿ ಜರಗಲಿರುವ ಪತ್ರಕರ್ತರ ಸಮ್ಮೇಳನಕ್ಕೆ ನಿಮಗೆ ಹಾರ್ದಿಕ ಸ್ವಾಗತ, ಸುಸ್ವಾಗತ. ಪತ್ರಕರ್ತ ಬಂಧುಗಳೇ, ನೀವೇ ಪ್ರಜಾಪ್ರಭುತ್ವದ 4ನೇ ಆಧಾರ ಸ್ತಂಭ. ನಿಮ್ಮಿಂದ ನಿಮ್ಮಕ್ಕಾಗಿ ಜರಗಲಿರುವ 40ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನಕ್ಕೆ ಹಾರ್ದಿಕ ಸ್ವಾಗತ, ಸುಸ್ವಾಗತ. ಸಮ್ಮೇಳನ ಬೀದರ್ ನಗರದ ಕಾರ್ಪೊರೇಷನ್ ಬರಲಿ ಸ್ವಲ್ಪ ವೈಟ್ ಮಾಡಿ
कृपया स्वामी जी। ಬೀದರ್ ನಗರದಲ್ಲಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ 8 ವರ್ಷದ ಬಾಲಕನು ದುರ್ಮರಣ ಹೊಂದಿದ ಘಟನೆ ನಡೆದಿದೆ. ಖಾಂಚಾಚಾ ಹೋಟೆಲ್ಗೆ ಸಂಬಂಧಿಸಿದ ಮಾರುತಿ ಈಕೋ ವಾಹನವು ಬಾಲಕನ ಮೇಲೆ ಹರಿದು ಹೋಗಿದ್ದು ಈ ದುರಂತ ಸಂಭವಿಸಿದೆ. ಕುಟುಂಬಸ್ಥರ ಆರೋಪದಂತೆ ವಾಹನವು ಅತಿವೇಗವಾಗಿ ಚಲಿಸುತ್ತಿದ್ದು ರಸ್ತೆ ದಾಟುತ್ತಿದ್ದ ಬಾಲಕನ ಮೇಲೆ ನಿಯಂತ್ರಣ ತಪ್ಪಿ ಹರಿದಿದೆ. ಪರಿಣಾಮವಾಗಿ ಬಾಲಕನು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಎನ್ನಲಾಗಿದೆ. ಮೃತ ಬಾಲಕನ ದೇಹವನ್ನು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮನಕಲುಕುವಂತಿತ್ತು. ಘಟನೆಗೆ ಸಂಬಂಧಿಸಿದ ಆಕ್ರೋಶಗೊಂಡ ಕುಟುಂಬಸ್ಥರು ಹಾಗೂ ಸ್ಥಳೀಯರು ಖಾಂಚಾಚಾ ಹೋಟೆಲ್ ಎದುರು ಜಮಾಯಿಸಿ ಪ್ರತಿಭಟನೆ ನಡೆಸಿದರು. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಿಸಿ ಜನರನ್ನು ತೆರವುಗೊಳಿಸಿದರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ತನಿಖೆ ನಡೆಯುತ್ತಿದೆ. ಅಸ್ಸಾಂನ ನೀಲಂ ಬಜಾರ್ನಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಪ್ರಾರ್ಥನೆಯ ಸಮಯದಲ್ಲೂ ಕಾಣಿಸಿಕೊಳ್ಳುವ ವಿಷಕಾರಿ ಹಾವನ್ನು ಕೊಲ್ಲಬೇಕು ಎಂದು ಕುರಾನ್ ಹೇಳುತ್ತದೆ ಎಂದು ಉಲ್ಲೇಖಿಸಿ ಆರ್ಎಸ್ಎಸ್ ಮತ್ತು ಬಿಜೆಪಿ ಅದೇ ರೀತಿಯ ಹಾವುಗಳಾಗಿವೆ, ಅವುಗಳನ್ನು ಕೊಲ್ಲದಿದ್ದರೆ ನೀವು ಬದುಕಲು ಸಾಧ್ಯವಿಲ್ಲ ಎಂದು ಹೇಳಿದರು. ಸೋಷಿಯಲ್ ಮೀಡಿಯಾದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ತೀವ್ರ ಟ್ರೋಲ್ ಮಾಡಿದ್ದು ಬಿಜೆಪಿ ಮತ್ತು ಆರ್ಎಸ್ಎಸ್ ಕಾರ್ಯಕರ್ತರ ವಿರುದ್ಧ ಬಹಿರಂಗವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಹಿಂಸೆಗೆ ಪ್ರಚೋದನೆ ನೀಡಿದ್ದಾರೆ ಎಂದು ಹೇಳಿದ್ದಾರೆ. ಖರ್ಗೆ ಅವರು ಕುರಾನ್ನಲ್ಲಿ ನಮಾಜ್ ಮಾಡುವಾಗಲೂ ವಿಷಕಾರಿ ಹಾವನ್ನು ಕಂಡರೆ ಅದನ್ನು ಕೊಲ್ಲಬೇಕು ಎಂದು ಹೇಳಲಾಗಿದೆ. ಆರ್ಎಸ್ಎಸ್ ಬಿಜೆಪಿ ಕೂಡ ಅದೇ ರೀತಿಯ ಹಾವು, ನೀವು ಅವರನ್ನು ಕೊಲ್ಲದಿದ್ದರೆ ನೀವು ಬದುಕಲು ಸಾಧ್ಯವಿಲ್ಲ ಎಂದು ಹೇಳಿದರು. ಕೆಲವರು ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳಬೇಕೆಂದು ಸಾಮಾಜಿಕ ಜಾಲತಾಣಗಳಲ್ಲಿ ಆಗ್ರಹಿಸಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಅವರ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿದೆ. ಆರ್ಎಸ್ಎಸ್ ಮತ್ತು ಬಿಜೆಪಿಯನ್ನು ವಿಷಕಾರಿ ಹಾವಿಗೆ ಹೋಲಿಸಿದ್ದಕ್ಕಾಗಿ ಪಕ್ಷದ ವಕ್ತಾರ್ ಶಹಜಾದ್ ಪೂನವಾಲ್ ಕಾಂಗ್ರೆಸ್ ಮೇಲೆ ಹಿಂಸೆಗೆ ಪ್ರೇರೇಪಿಸುತ್ತದೆ ಎಂದು ಆರೋಪಿಸಿದರು. और कहीं भी जाओ मोदी बोलिए या हेमंत बोलिए, किसको गालियां देते हैं? कांग्रेस को। अरे कांग्रेस ने इस देश में डेवलपमेंट किया, उनके जमाने में हजारों किलोमीटर रेलवे लाइन बनी, हजारों स्कूल कॉलेजेस खोले, बड़े बड़े कारखाने खोले, और तुम्हारे जमाने में क्या खोले भाई? तुम्हारे जमाने में एटीएम खुला, कई के लिए? पैसे वसूल करने के लिए, और पैसे वसूल करके यहां से दिल्ली जाता, दिल्ली से फिर आरएसएस वर्कर को बांटा जाता है, क्योंकि आज तक आरएसएस वर्कर्स ने या आरएसएस के मुखिया ने अपना मेंबरशिप कितना है नहीं बताया। आपको मालूम है कितने मेंबर है उनके? कितने लोग मेंबर्स बने हैं? आपको मालूम है आरएसएस का रजिस्टर कहां हुआ? रजिस्टर नंबर क्या है? किसी को मालूम है? आज तक उन्होंने किसी को नहीं बताया, और आरएसएस उनकी इस सरकार के तरफ से खूब पैसा लूट रही है। बड़े बड़े स्कूल, बड़े बड़े आरएसएस के जो ये है ट्रेनिंग सेंटर्स है, ये सब बना रहे। क्यों बना रहे? इस देश को, इस देश में जो धर्म के नाम पर तो तोड़ने का, हिंदू मुसलमानों में झगड़ा लगाने का, दलितों को कुचल देने का, यही काम मोदी जी और आरएसएस कर रहे हैं। भाइयों, मैं आपको यही कहना चाहता हूं, अगर आप मोदी को फॉलो करेंगे, हेमंत बिस्वा को फॉलो करेंगे, देश का नुकसान है। और कांग्रेस राहुल गांधी के उसूलों पे अगर चलेंगे,
हमारे पंडित जवाहरलाल नेहरू जी के उसूलों पे अगर आप चलेंगे, निश्चित रूप से देश आगे बढ़ता है, आगे बढ़ा भी है पहले और भी आगे बढ़ता है। ये आईएनसी इंडियन नेशनल कांग्रेस नहीं, ये आईजेसी इंडियन जिहादी कांग्रेस बन चुकी है। जिस प्रकार से मल्लिकार्जुन खड़गे जी मुस्लिम वोट बैंक को अपीस करने के लिए उन्हें सीधे सीधे भड़का रहे हैं कि बीजेपी आरएसएस एक जहरीला सांप है और जहां दिखे मार दीजिए। ये पहली बार नहीं है और ये संयोग से दिया हुआ स्टेटमेंट नहीं है। ये शुद्ध रूप से हत्या करवाने का अपने राजनीतिक विरोधियों का। राजनीति में और लोकतंत्र में मतभेद हो सकते हैं, परंतु मनभेद होना और उस पर आप भड़काते हैं किसी को और कहते हैं कि अपने राजनीतिक विरोधियों की हत्या कर दो, उनको एलिमिनेट कर दो, उनकी सुपारी देते हैं, उन्हें मरवाने के लिए आप उनको उकसाते हैं, वो भी रिलीजियस ग्राउंड पर। ये जिहादी सोच है और आज कांग्रेस पार्टी ने पहली बार ऐसा नहीं किया है। कांग्रेस के राष्ट्रीय अध्यक्ष खड़गे जी ने इससे पहले भी बीजेपी आरएसएस को और प्रधानमंत्री को जहरीला सांप, विषैला सांप, रावण इस प्रकार से कहकर उनके खिलाफ हिंसा भड़काने की बात की है। कांग्रेस ने कहा है मोदी की कब्र खुदेगी, मोदी को मार दो, हिटलर की मौत मारो। इससे पहले भी हमने देखा है कि कांग्रेस पार्टी ने 1984 में सिखों का नरसंहार कराया और फिर बड़ा पेड़ गिरता है तो धरती हिलती है, ये कहकर जस्टिफाई किया। कांग्रेस की आज इमरजेंसी तानाशाही सोच का परिचय, हिंसात्मक सोच का परिचय और किस प्रकार से मोहब्बत की दुकान नहीं, ये नफरत की जुबान, नफरत के भाईजान हैं, जिहाद की सोच रखते हैं, ये भी सामने निकल कर आ चुका है। ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.